ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಮೇಲೆ ತುಂಬ ದಿನಗಳಾಯಿತು ವಿಡಿಯೋ ಹಾಕಿ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಮತ್ತು ಕಾಫಿಗೂ ಕೂಡ ಇಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಇವತ್ತು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ. ಸಂಡೇ ಲೇಟು ಎದ್ದಿದ್ದು ಕೂಡ ಅದಕ್ಕೋಸ್ಕರ ಸಿಂಪಲಾಗಿ ಬೇಗ ಆಗೋವಂಥದ್ದು ಅಲ್ವಾ, ಅದಕ್ಕೋಸ್ಕರ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ತಿಂಡಿ ಆಯಿತಾ ಅಂತ ಕೇಳಲ್ಲ, ಯಾಕೆಂದರೆ ಅಲ್ಲಿ ತುಂಬ ಲೇಟಾಗಿ ವಿಡಿಯೋ ಆಗ್ತಾ ಇರೋದ್ರಿಂದ. ಇವತ್ತಾಲೆ ಬಂದು ಗುರುವಾರ, ಇದು ಬಂದು ಸಂಡೇ ಲಾಗು, ಸಂಡೇ ಮಾಡಿದಂಥ ವಿಡಿಯೋ ಇದಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮತ್ತು ಏನೆಲ್ಲ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ, ಸ್ವಲ್ಪ 2023 ಏನೆಲ್ಲ ನಮ್ಮ ಒಂದು ಮನೇಲಿ ಏನೆಲ್ಲ ಘಟನೆಗಳು ಆದೋ ಆ ಒಂದು ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಶೇರ್ ಮಾಡ್ಕೋಬಾರ್ದು ಅಂತ ಇಷ್ಟು ದಿನ ಅದನ್ನ ಸೀಕ್ರೆಟಾಗೆ ಇಟ್ಟಿದ್ದೆ. ಇಲ್ಲ ಶೇರ್ ಮಾಡ್ಕೊಳ್ಳೋಣ ನನ್ನ ವಿಡಿಯೋಸ್ ಅಲ್ಲೋದು ಇರಲಿ, ಏಕೆಂದರೆ ಯೂಟ್ಯೂಬರ್ ಅಂದಮೇಲೆ ಒಳ್ಳೆ ಖುಷಿನೇ ಇರುತ್ತೆ ಅವ್ರ ಲೈಫಲ್ಲಿ, ದುಃಖ ಅನ್ನೋದೇ ಇರೋದಿಲ್ಲ ಅನ್ನೋದೊಂದು ಜನಗಳ ನಂಬಿಕೆ. ಆದರೆ ಎಲ್ಲ ಯೂಟ್ಯೂಬರ್ಸ್ ಯಾರೇ ಆಗಲಿ, ಸೆಲೆಬ್ರಿಟಿ ಯಾರೇ ಆಗಲಿ, ಅವರ ಲೈಫಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ಲೈಫಲ್ಲೂ ಕೂಡ ಕೆಲವು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದು ಎಲ್ಲ ಕೂಡ ನಡೆದಿದೆ. ಆ ಒಂದು ಕೆಟ್ಟ ಘಟನೆಗಳನ್ನ ನಾನು ಹಾಗೆ ಸೀಕ್ರೆಟಾಗಿ ಇಟ್ಟಿದ್ದೆ, ಬೇಡ ಅದೆಲ್ಲ ಶೇರ್ ಮಾಡ್ಕೊಳ್ಳೋದು ಅಂತ. ಆದರೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಒಂದು ಕೆಟ್ಟ ಘಟನೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನೋಡ್ತಾ ಇರಿ ವಿಡಿಯೋನ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋವಂಥವ್ರು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಆಯಿತು ಬ್ರೆಡ್ ಆಮ್ಲೆಟ್ಟು ಮತ್ತು ಕಾಫಿ. ಹಸ್ಬೆಂಡಿಗೆ ಕೊಡೋಣ ಅಂದ್ಬಿಟ್ಟು ಇವಾಗ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಬಂದು ನಾವು ಬನ್ನೇರುಘಟ್ಟಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ನಮ್ಮದು CC ಕ್ಯಾಮ್ರಾ ಎಲ್ಲ ಒಂದು ಏನು ಮೆಮೊರಿದು ಬರುತ್ತಲ್ಲ ಬಾಕ್ಸ್, ಅದು ಹೋಗಿದೆ ಅಂತ ಅಂದ್ಬಿಟ್ಟು ಹೇಳಿದರು. ಅದು ಹಾಕ್ಸೋಣ ಅಂದ್ಬಿಟ್ಟು ಕರೆಸಿದ್ವಿ, ಅದು ಹಾಕ್ತಾಯಿದ್ದಾರೆ ಇವತ್ತು. ಇದು ಒಂದು ವಿಡಿಯೋ. ನೆಕ್ಸ್ಟ್ ಬಂದು ಇದು ಬಂದು ಯಾವತ್ತದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ. ಸಾಯಂಕಾಲ ಆಲ್ರೆಡಿ 5:30 ಆಗಿದೆ. ಆ ಟೈಮಲ್ಲಿ ಹಸ್ಬೆಂಡ್ ಒಂದು ಬೂದುಗುಂಬಳಕಾಯಿ ಹೊಡ್ಸೋಣ ಮನೆಗೆ, ದೃಷ್ಟಿ ಇದ್ರೆ ಹೋಗುತ್ತೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ನನ್ನ ಮಗನ ಕೈಲಿ ಓಡ್ಸೋಕೆ ಹೋಗಿದ್ದಾರೆ. ಅವನಿಗೆ ಅಷ್ಟು ಐಡಿಯಾ ಇಲ್ಲ, ಆ ಕರ್ಪೂರ ಎಲ್ಲ ಕೆಳಗಡೆ ಹಾಕಿ ಹೊಡಿಬೇಕು ಅದು ಬೂದುಗುಂಬಳಕಾಯಿ ಅನ್ನೋದು, ಏಕೆಂದರೆ ಯಾವತ್ತೂ ಹೊಡೆದಿಲ್ಲ, ಅದು ಅದ್ರ ಬಗ್ಗೆ ಅನುಭವನೇ ಇಲ್ಲ ಅವನಿಗೆ. ಆ ಥರ ಮಾಡಿಕೊಂಡ. ಅದೊಂದು ನಾನು ಇರಲಿಲ್ಲ, ಒಳಗಡೆ ಇದ್ದೆ. ಆ ಟೈಮಲ್ಲಿ ಮಾಡಿರೋದು, ಅದನ್ನು CC ಕ್ಯಾಮ್ರಾದಲ್ಲಿ ಹಸ್ಬೆಂಡ್ ತೋರಿಸಿದ್ರು, ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಬಂದು ನಾನು ಡ್ರೈವಿಂಗ್ ಕಲಿತಾ ಇರೋಂಥ ಒಂದು ಕ್ಲಿಪ್ಪಿಂಗು. ನೆಕ್ಸ್ಟು ಬಂದು ಇದು ನೋಡ್ತಾ ಇದ್ದೀರಾ, ಈ ವಿಡಿಯೋ ಅಂತೂ ನನಗೆ ಶೇರ್ ಮಾಡ್ಕೊಳ್ಳೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಇರಲಿ ಶೇರ್ ಮಾಡ್ಕೊಳ್ಳೋಣ, ಎಲ್ಲರ ಲೈಫಲ್ಲಿ ಇದ್ದಿದ್ದೆ ಅಲ್ವಾ ಇದು ಅಂದ್ಬಿಟ್ಟು ಶೇರ್ ಮಾಡ್ಕೋದು. ಏನು ಅಂದರೆ ನಮ್ಮ ಕಾರು ಯಾವ ಗತಿ ಆಗಿದೆ ನೋಡಿ. ದೀಪಾವಳಿ ಹಬ್ಬದ ಬೆಳಗ್ಗೆ ಮಾಡಿದಂಥ ವಿಡಿಯೋ. ಕೆಳಗಡೆ ಎಲ್ಲ ಸುಟ್ಟಾಕಿದ್ದಾರೆ, ಪಟಾಕಿ ಎಲ್ಲ ಹೊಡೆದು, ಸೈಡು ವೀಲ್ ಬರುತ್ತಲ್ಲ ಅಲ್ಲಿ ಏನು ಕೊಟ್ಟಿರ್ತಾರೆ ಸೈಡು, ಅದನ್ನೆಲ್ಲ ಕಿತ್ತಾಕಿದ್ದಾರೆ. ಆ ವಿಡಿಯೋ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿಕೊಂಡೆ. ಯಾಕಪ್ಪ ಈ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡೆ ಅಂದರೆ, ಕೆಲವರ ಒಂದು ಕೆಟ್ಟದಾದಂತಹ ವರ್ತನೆಗೆ ನಾವು ಬಲಿಯಾಗ್ತೀವಿ ಒಂದೊಂದು ಟೈಮು ಅಲ್ವಾ. ಅದು ಹೇಳ್ಕೋಬಾರ್ದು ಅವೆಲ್ಲ ಇದು ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ. ಆದರೂ ಒಂದೊಂದು ಟೈಮ್ ತುಂಬ ಬೇಜಾರಾಗುತ್ತೆ, ಆ ಟೈಮಲ್ಲಿ ಬಂದ್ಬಿಡುತ್ತೆ ಮಾತುಗಳು. ಅದೇ ರೀತಿ ನಾನು ಕೂಡ ಶೇರ್ ಮಾಡ್ಕೋಬೇಕು, ಸುಮ್ಮನೆ ಯಾಕವೆಲ್ಲ ಇಟ್ಕೊಂಡು. ನಮ್ಮ ಲೈಫಲ್ಲೂ ಏಳು ಬೀಳು ಅನ್ನೋದಿದೆ, ಯಾವಾಗಲೂ ನಾವು ಖುಷಿಯಾಗೇ ಇರ್ತೀವಿ ಅನ್ನೋದೊಂದು ನಂಬಿಕೆ ಇರ್ತದೆ ಜನಗಳಿಗೆ. ನಿಜವಾಗ್ಲೂ ಇಲ್ಲ, ಅದೆಲ್ಲ ಮರ್ತಿ ನಾವು ಕ್ಯಾಮ್ರಾ ಮುಂದೆ ಇರಬೇಕಾಗುತ್ತೆ. ಇದು ಬಂದು ಸಂಡೇ ಮಾರ್ನಿಂಗು ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಬಂದು ದೋಸೆ ಮತ್ತು ಕ್ಯಾಬೇಜು ಮೊಟ್ಟೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೆ ದೋಸೆಗೆ. ಹಸ್ಬೆಂಡು ಸ್ವಲ್ಪ ಬೈಕ್ ತೊಗೊಂಡಿದ್ವಲ್ಲ, ಆ ಬೈಕ್ದು ಮಿರರ್ ಏನೋ ಲೂಸ್ ಆಗಿದೆ, ಅದನ್ನು ಟೈಟ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದು.
ಮತ್ತು ನಮ್ಮದು ಮನೆದು ಬೋರ್ಡ್ ನೇಮ್ ಕೂಡ ಮಾಡಿಸೋದಿತ್ತು, ಅದನ್ನು ಕೂಡ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ, ಹಸ್ಬೆಂಡು, ನಾನು, ಮಗಳು. ಹಾಗೆ ಇಲ್ಲಿ ವಿಗ್ರಹದೊಂದು ಶಾಪ್ ಕೂಡ ಇತ್ತು, ಹಾಗೆ ಅದನ್ನು ಕೂಡ ನೋಡೋಣ ಅಂತ ಬಂದ್ವಿ. ನೋಡಿ ಯಾವ್ಯಾವ ರೀತಿ ಇದೆ ವಿಗ್ರಹಗಳು, ಒಂಥರ ಶಾಕ್ ಆಯಿತು ನೋಡಿ. ಅಂತೂ ಇಲ್ಲೇ ನಿಯರೇ ಇರೋದು, ಮಗಳಿಗೆ ಸ್ಕೂಲ್ ಕರ್ಕೊಬರೋಕ್ಕೆ ಬಿಡೋಕ್ಕೆ ಇಲ್ಲೇ ರೋಡಲ್ಲೇ ಓಡಾಡ್ತೀನಿ, ಆದರೆ ಯಾವತ್ತೂ ಬಂದಿರಲಿಲ್ಲ ಈ ಒಂದು ಶಾಪ್ ಒಳಗಡೆ. ಇವತ್ತು ನೋಡಿ ತುಂಬ ಖುಷಿ ಆಯಿತು. ಒಳಗಡೆ ಹೋಗ್ತಾ ಇದ್ರೆ ಆ ಒಂದು ಘಮ ಯಾವ ಥರ ಬರ್ತಾಯಿತ್ತು ಅಂದರೆ ಒಂಥರ ಏನೋ ಒಂಥರ ಖುಷಿ ಕೊಡ್ತು. ಹಾಗೆ ನಾವು ಕೂಡ ನೋಡಿದ್ವಿ, ವಿಗ್ರಹಗಳೆಲ್ಲ ಕೇಳಿದ್ವಿ. ಅವರು ರೈಟ್ ಹೇಳಿದ್ರಲ್ಲೇ ಸುಸ್ತಾದ್ವಿ, ಆಮೇಲೆ ಸರಿ ಅಂದ್ಬಿಟ್ಟು ನಾವು ಬಂದ್ವಿ. ನಮ್ಮದು ಒಂದು ಕಾರು ಆ ಥರ ಆಗಿತ್ತಲ್ಲ, ಅದು ಯಾಕೆ ಶೇರ್ ಮಾಡಿಕೊಂಡೆ ಅಂದರೆ, ನಾವು ತುಂಬ ವರ್ಷಗಳಿಂದ ಈ ಒಂದು ಕಾರಣಕ್ಕೆ ನಾವು ಕಾರ್ ತಗೊಳ್ಳದೇ ಇದ್ದಿದ್ದು. ಯಾವಾಗಲೂ ನಾವು ಕಾರ್ ತಗೋಬೇಕಿದ್ದಿದ್ದು, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಸೇಫ್ಟಿ ಇಲ್ಲ. ಇಷ್ಟಿಷ್ಟು ಅಮೌಂಟನ್ನ ನಾವು ಇನ್ವೆಸ್ಟ್ ಮಾಡಿ ತಗೊಂಡು ಈ ರೀತಿ ಆದಾಗ ಎಷ್ಟು ಬೇಜಾರಾಗುತ್ತಲ್ಲ, ತುಂಬ ಬೇಜಾರಾಯಿತು. ಈ ರೀತಿ ಆಯ್ತಲ್ಲ, ಇನ್ನೂ ಏನು ಒಂದು 3 ತಿಂಗಳೇನೋ ಆಗಿತ್ತು ಅಷ್ಟೇ ನಾವು ಕಾರ್ ತಗೊಂಡು. ಅಷ್ಟೊತ್ತಿಗೆ ಆ ಥರ ಎಲ್ಲ ಆಯಿತು. ಸುಮಾರು ಖರ್ಚು ಮಾಡಿ ಮತ್ತೆ ರಿಪೇರಿ ಮಾಡಿಸಿದ್ವಿ. ಮತ್ತು ಇನ್ನೂ ಒಂದು ರಿಪೇರಿ ಇತ್ತು. ಆವಾಗ ಟೈಮಲ್ಲಂತೂ ತುಂಬ ಬೇಜಾರಾಯಿತು, ತೊಗೊಳ್ಳೇಬಾರ್ದಿತ್ತೇನೋ ಕಾರು ಅಂತ ಅನಿಸ್ಬಿಡ್ತು. ಬೆಂಗಳೂರು ಪೇಟೆಲಂತೂ ಒಂದು ಯಾವುದೇ ಆಗಿರಲಿ ವೆಹಿಕಲ್ಸು, 2 ವೀಲರ್ ಆಗಲಿ 4 ವೀಲರ್ ತೊಗೊಂಡ್ರೆ ಅದಕ್ಕೆ ಸೇಫ್ಟಿ ಇಲ್ದಿರಂತೂ, ಸೇಫ್ಟಿ ಇದ್ರೇ ತೊಗೋಬೇಕು, ಸೇಫ್ಟಿ ಇಲ್ದಲೇ ತೊಗೋಬಾರ್ದು ಅಂತ ಅನಿಸ್ಬಿಡ್ತು. ಅಷ್ಟು ಬೇಜಾರಾಯಿತು. ಈಗ ಫೈನಲಿ ಒಂದು ಸೇಫ್ಟಿ ಮಾಡಿ ಇಟ್ಟಿದ್ದೀವಿ, ಯಾವುದೇ ರೀತಿ ಅತ್ತಿಗೆ ಪ್ರಾಬ್ಲಮ್ ಆಗ್ದಂಗೆ ಸೇಫ್ಟಿ ಮಾಡಿದ್ದೀವಿ. ಈಗ ಖುಷಿಯಾಗಿದೆ. ಆದರೆ ಆ ಟೈಮಲ್ಲಂತೂ ತುಂಬ ಬೇಜಾರಾಯಿತು. ಇಷ್ಟು ವರ್ಷ ತೊಗೊಂಡ್ವಿ ವೆಯ್ಟ್ ಮಾಡಿ, ಆದರೆ ಈ ರೀತಿ ಆಯ್ತಲ್ಲ ಅನ್ನೋದೊಂದು ಬೇಜಾರಾಗ್ಬಿಟ್ಟಿತ್ತು. ಸಂಡೇ ಮಧ್ಯಾಹ್ನ ಊಟಕ್ಕೆ ಬಂದು ಬಿರಿಯಾನಿ, ಕಬಾಬು, ಇದು ಬೆಳ್ಳುಳ್ಳಿ ಕಬಾಬು ಎಲ್ಲ ಮಾಡಿದ್ದೆ. ಇದು ಸೋಮವಾರ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಬಂದು ಟೊಮೊಟೊ ಬಾತ್ ಮಾಡಿದ್ದೆ. ಇವಾಗ ಹಸ್ಬೆಂಡಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ನೈಟ್ ಡಿನ್ನರ್ಗೆ ಬಂದು ಚಪಾತಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಏಕೆಂದರೆ ವಿಡಿಯೋ ಮಾಡೋಕ್ಕೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಫುಲ್ ವಿಡಿಯೋ ಮಾಡಿರಲಿಲ್ಲ. ಏನು ಮಾಡಬೇಕು ಅನ್ನಿಸ್ದಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿದ್ದೆ. ಚಪಾತಿಗೆ ಬಂದು ಕಾಬೂಲ್ ಕಡಲೆ ಇತ್ತು ಮನೆಯಲ್ಲಿ, ಕಾಬೂಲ್ ಕಡಲೆ ಗ್ರೇವಿ ಮಾಡಿ ಚೆನ್ನಾಗಿ ಮಸಾಲ ಮಾಡಿ ಚಪಾತಿ ಮಾಡೋಣ. ಮತ್ತು ಮೆಂತ್ಯ ಸೊಪ್ಪು ಕೂಡ ಇತ್ತು, ಚಪಾತಿ ಜೊತೆ ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಎಲ್ಲ ಕಟ್ ಮಾಡಿ ಚಪಾತಿ ಇಟ್ಬಿಟ್ಟು ಕಲಸಿಟ್ಟಿದ್ದೀನಿ. ಮತ್ತು ಗೋಬಿ ಕೂಡ ಇತ್ತು ಮನೇಲಿ, ಗೋಬಿ ಎಲ್ಲ ಹಾಕಿ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಹಸ್ಬೆಂಡ್ ಕೂಡ ಬಂದರು ಅಷ್ಟರಲ್ಲಿ. ಅವರಿಗೆ ಮಾಮೂಲಿ ಗೊತ್ತಲ್ಲ, ಬೀಟ್ರೋಟ್ ಕ್ಯಾರೆಟ್ ಜ್ಯೂಸು ಎಲ್ಲ ಕೂಡ ರೆಡಿ ಮಾಡಾಯಿತು. ಇಲ್ಲಿ ಬಂದು ಗೋಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಅರಿಶಿನ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಮತ್ತು ಕಾಬೂಲ್ ಕಡಲೆ ಕೂಡ ಸೈಡಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಸ್ವಲ್ಪ ಕಡಲೆ ಮಾತ್ರ ಜಾಸ್ತಿ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಬಂದು ಈರುಳ್ಳಿ ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಸಾಲೆ ಕೂಡ ಇತ್ತು, ಎಲ್ಲ ಮನೇಲಿದ್ದಾಗ ಬೇಗನೆ ಮಾಡ್ಕೋಬೋದು. ಅದೇ ರೀತಿ ನಾನು ಎಲ್ಲ ಮನೆಯಲ್ಲೇ ಇತ್ತಲ್ವ, ಸರಿ ಡೈಲಿ ಆ ಗ್ರೇವಿನೇ ಆಯಿತು. ಇದನ್ನು ತುಂಬ ದಿನ ಆಗಿತ್ತು ಮಾಡಿ. ನೋಡಿ ಮಸಾಲ ಕೂಡ ಎವರೆಸ್ಟ್ ಅವ್ರದ್ದು ಚೋಲೆ ಮಸಾಲ ಕೂಡ ಇಟ್ಕೊಂಡಿದ್ದೀನಿ. ಇದನ್ನೇ ಮಾಡೋಣ ಅಂದ್ಬಿಟ್ಟು ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕಲರಾಗಿ ಬರುತ್ತೆ ಅಂದ್ಬಿಟ್ಟು. ಇವಾಗ ಏನು ಚೋಲೆ ಮಸಾಲೆ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಹಾಗೆ ಹಾಕಿದ್ರೆ ಸ್ವಲ್ಪ ಗಂಟಾಗ್ಬಿಡುತ್ತೆ ಅಂದ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಹಾಕಾಗಿದೆ. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಇದ್ದರೆ ಕೂಡ ಹಾಕ್ಕೋಬೋದು, ಫ್ಲೇವರ್ ಬೇರೆ ಥರ ಬರುತ್ತೆ, ಚೆನ್ನಾಗಿರುತ್ತೆ ಫ್ಲೇವರು. ನಾನು ಇದನ್ನು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಚೆನ್ನಾಗೇ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ನಾನು ಕ್ಲಿಯರಾಗೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕ್ಲಿಯರಾಗಿ ಶೇರ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ನಾನು ಮಾಡೋದನ್ನ ಹಾಗೆ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಜಾಯಿನ್ ಮಾಡಿ ಸೇರಿಸಿ ಹಾಕಿದ್ದೀನಿ ಅಷ್ಟೇ. ಕ್ಲಿಯರಾಗಿ ವಿಡಿಯೋ ಕೂಡ ನಾನು ಮಾಡಿಲ್ಲ. ಇಲ್ಲಿ ಬೇಯೋಕ್ಕೆ ಆ ಸೈಡ್ ಇಟ್ಟು ಇಲ್ಲಿ ಬಂದು ಚಪಾತಿ ಕೂಡ ಲಟ್ಟಿಸ್ಕೊಂಡು ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ.
ಬೇಗ ಬೇಗ ಆಗಲಿ ಅನ್ನೋಕ್ಕೋಸ್ಕರ ಒಂದೊಂದು ಸೈಡ್ ಒಂದೊಂದು ಮಾಡ್ಕೋತಾ ಇದ್ದೀನಿ. ರೆಡಿ ಆಯಿತು. ಇವಾಗ ಊಟಕ್ಕೆ ಕೂಡ ಕೂತಿದ್ದೀನಿ. ನೋಡ್ತಾ ಇರ್ಬೋದು ಚನ್ನ ಮಸಾಲ ಗ್ರೇವಿ, ಚಪಾತಿ, ಮೇಥಿ ಪರೋಟ ಅಂತಲೇ ಹೇಳ್ಬೋದು. ಮೇಥಿ ಸೊಪ್ಪು, ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ. ಏಕೆಂದರೆ ಸಾಂಬಾರು ಪಲ್ಯ ಆ ಥರ ಮಾಡಿದಾಗ ಮಕ್ಳುಗಳು ತಿನ್ನಲ್ಲ. ಈ ಥರ ಚಪಾತಿ ಜೊತೆ ಹಾಕ್ಬಿಟ್ರೆ ಕ್ಲೀನಾಗಿ ತಿನ್ಕೋತಾರೆ. ಅದಕ್ಕೋಸ್ಕರ ನೋಡಿ ಮಗಳೇ ಬಗಡಿಸ್ಕೊತಾವಳೆ ನಾನೇ ಬಡಿಸ್ಕೊತೀನಿ ಅಂತ. ಅವಳು ಕೂಡ ಊಟ ಮಾಡ್ತಾಳೆ. ಅದ್ರ ಜೊತೆ ಸಲಾಡ್ ಇದೆ, ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ ಇರಲಿಲ್ಲ, ಕ್ಯಾರೆಟು ಈರುಳ್ಳಿ ಕಟ್ ಮಾಡಿ ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾವು ನೈಟ್ ಹೊತ್ತು ಮಾತ್ರ ಎಲ್ಲರೂ ಕೂಡ ಜಾಯ್ನ್ ಆಗಿ ಈ ಥರ ಸುತ್ತಲೂ ಕುತ್ಕೊಂಡೇ ಊಟ ಮಾಡೋದು. ಬೆಳಗ್ಗೆ ಮಾರ್ನಿಂಗ್ ಯಾರೂ ಇರೋದಿಲ್ಲ. ಮಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನೈಟ್ ಮಾತ್ರ ಡೈಲಿ ನೈಟ್ ಟೈಮು ಎಲ್ಲರೂ ಕೂಡ ಜೊತೆಲಿ ಕುತ್ಕೊಂಡೇ ಊಟ ಮಾಡೋದು. ಏಕೆಂದರೆ ಈ ಥರ ಊಟ ಮಾಡೋದ್ರಿಂದ ಒಂಥರ ಖುಷಿ ಕೊಡುತ್ತೆ. ನಮ್ಮಲ್ಲಿರೋಂಥ ಮನಸ್ಸಲ್ಲಿರೋಂಥ ಮಾತುಗಳು ಕೂಡ ಹೊರಗಡೆ ಬಂದು ಏನೇನೋ ಮಾತಾಡ್ಕೊತ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೀವಿ. ಈ ವಿಡಿಯೋ ಬಂದು ಟ್ಯೂಸ್ಡೇ ಮಾರ್ನಿಂಗು. ಮಗಳು ಇನ್ನೂ ಕೂಡ ಮಲಗಿದ್ದಾಳೆ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಲಾಗ್ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬೆಳಗ್ಗೆ ಇದೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಬಂದು ನಾನು ಇಲ್ಲಿ ತರಕಾರಿ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಬಂದು ನೆನ್ನೆ ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಇತ್ತು ಮತ್ತು ಗ್ರೇವಿ ಕೂಡ ಇತ್ತು. ಅದನ್ನು ಚಪಾತಿ ಲಟ್ಟಿಸ್ಬಿಡೋಣ ಗ್ರೇವಿಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಗ್ರೇವಿ ಕೂಡ ಇನ್ನೂ ಸ್ವಲ್ಪ ಇತ್ತು. ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಮಗುವಿಗೆ ಬೂಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಮಗಳು ಹಾಲೆಲ್ಲ ಕುಡಿಯೋದಿಲ್ಲ. ಅವಳಿಗೆ ಸ್ವಲ್ಪ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಮಾಡ್ತಾಯಿದ್ದೀನಿ. ಬೂಸ್ಟ್ ಜೊತೆ ಇವಾಗ ಹಾಲು ಮಿಕ್ಸ್ ಮಾಡಿ ಕೊಡಬೇಕಷ್ಟೇ. ಮಾರ್ನಿಂಗು ಸ್ವಲ್ಪ ಅವರು ಇವಾಗ ಬೇಸಿಗೆ ಆಗಿರೋದ್ರಿಂದ ಜ್ಯೂಸು ಫ್ರೂಟ್ಸು ಈ ಥರ ಕೇಳ್ತಾರೆ. ಊಟ ಎಲ್ಲ ತಿಂಡಿ ಎಲ್ಲ ತಿನ್ನೋಕ್ಕೆ ಬೇಜಾರು ಮಾಡ್ತಾರೆ. ಅದಕ್ಕೋಸ್ಕರ ಇಬ್ರಿಗೂ ಜ್ಯೂಸು, ಮಗುವಿಗೆ ಬೂಸ್ಟ್ ರೆಡಿ ಆಯಿತು. ಸಾಯಂಕಾಲ ಇದು ಬಂದು ಮಗಳು ನಾನು ಸ್ವಲ್ಪ ಬುಧವಾರ ಸಾಯಂಕಾಲ ಶಾರ್ಟ್ಸ್ ಮಾಡೋಣ ಅಂತ ಶಾರ್ಟ್ಸ್ ಮಾಡಿದ್ದೀನಿ. ಆಲ್ರೆಡಿ ಇದೆಲ್ಲ ಶಾರ್ಟ್ಸ್ ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೀತಾ ಇರೋದ್ರಿಂದ ಸ್ವಲ್ಪ ವಿಡಿಯೋಸ್ ಹಾಕೋಕ್ಕೆ ಸ್ವಲ್ಪ ನಾನು ಇದು ಮಾಡ್ತಾಯಿದ್ದೀನಿ. ಏಕೆಂದರೆ ಓದಲಿ, ಇವಾಗ ಎಕ್ಸಾಮ್ ಅಲ್ವಾ, ಇನ್ನೇನು ರಜೆಗಳು ಬರುತ್ತೆ ಅಂಥ ಟೈಮಲ್ಲಿ ವಿಡಿಯೋಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಬೇಕು ಅಂದರೆ ಶಾರ್ಟ್ಸ್ಗೆ ಹೋಗಿ ನೋಡಿ, ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ಇನ್ನು ರಜಾ ಬರ್ತಿದ್ದಾಗೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡೋದೇನು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಗಳು ಫ್ರೀ ಇರ್ತಾಳೆ, ಮಗ ಅಂತೂ ಬರಲ್ಲ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಮಗಳು ಕೂಡ ಹೇಳಿದ್ದಾಳೆ, ಅಮ್ಮ ಎಕ್ಸಾಮ್ ಆಗಲಿ ರಜಾ ಬರಲಿ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕೋಣ ಅಂತ. ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಇನ್ನೊಂದು ಶಾರ್ಟ್ಸ್ ಇದು ಕೂಡ ಆಲ್ರೆಡಿ ಹಾಕಿದ್ದೀನಿ, ನೋಡಿ ಹಾಗೆ ಸಪೋರ್ಟ್ ಮಾಡಿ. ಅಟ್ಯಾಚ್ ಮಾಡಿದೆ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಜನರೇಟ್ ಆಗೋ ಹೀಟ್ ಎಲ್ಲಿ ಹೋಗ್ಬೇಕು, ಅದಕ್ಕೆ ಕಂಪ್ರೆಸರ್ ಫೇಲ್ ಆಗ್ಬಿಟ್ಟು ಎಕ್ಸ್ಪ್ಲೋಷನ್ ಆಗೋದು. ಕಂಪ್ರೆಸರ್ ಫೇಲ್ ಆಗಿ ಎಕ್ಸ್ಪ್ಲೋಷನ್ ಕೇಸಸ್ಗಳು ಈ ನಡುವೆ ತುಂಬಾ ಆಗ್ತಿದೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲೇ ಇರೋ ಫ್ರಿಡ್ಜ್ಗಳು ಕಂಪ್ರೆಸರ್ಗೂ. ಇದು ಬಂದು ಬುಧವಾರ ಸಾಯಂಕಾಲ ಹಸ್ಬೆಂಡ್ ಇವತ್ತು ಬೇಗನೆ ಬಂದರು ಸ್ವಲ್ಪ. ಅದರಿಂದ ಸ್ವಲ್ಪ ಮನೆಗೂ ಕೂಡ ಎಣ್ಣೆ ಎಲ್ಲ ಖಾಲಿ ಆಗಿತ್ತು, ರೇಷನ್ ಎಲ್ಲ. ಅದರಿಂದ ತರೋಣ ಅಂದ್ಬಿಟ್ಟು ಮೂರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವತ್ತು ಬುಧವಾರ ಮೂರಲ್ಲಿ ಆಲ್ರೆಡಿ ನಾನು ಸುಮಾರು ಸತಿ ಹೇಳಿದ್ದೀನಿ. ಬುಧವಾರ ಸ್ವಲ್ಪ ಸಂತೆ ಥರ ಇರುತ್ತೆ. ಆದರೆ ಫಸ್ಟ್ ಇರೋದು ಇವಾಗೆಲ್ಲ ಕಡಿಮೆ ಮಾಡ್ತಿರ್ತಾರೆ, ಆಫರ್ ಕೂಡ ಇರೋದಿಲ್ಲ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಐಟಮ್ಸ್ ಎಲ್ಲ ತೊಗೊಂಡಿದ್ದಾಯಿತು. ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಐಟಮ್ಸ್ ಎಲ್ಲ ತೊಗೊಂಡು ಹೋಮ್ ಡೆಲಿವರಿ ಕೊಡೋಕ್ಕೆ ಅಂದ್ಬಿಟ್ಟು ಕೊಟ್ಬಿಟ್ಟು, ಇಲ್ಲಿ ಮಗಳು ತುಂಬ ದಿನಗಳಿಂದ ಕೇಳ್ತಾಯಿದ್ಲು ನನಗೆ ಇದು ಬೇಕು, ಏನಪ್ಪ ಗೋಲ್ಗಪ್ಪ ತಿನ್ನಬೇಕು ಅಂತ. ಸರಿ ಅಂದ್ಬಿಟ್ಟು ಹಾಗೆ ಕರ್ಕೊಂಬಂದ್ರು ಹಸ್ಬೆಂಡು ಗೋಲ್ಗಪ್ಪ ತಿನ್ನೋಕ್ಕೆ ಅಂದ್ಬಿಟ್ಟು ತಿನ್ನಿಸ್ಕೊಂಡು ಇವಾಗ ನೆಕ್ಸ್ಟು ಅಲ್ಲೂ ಸ್ವಲ್ಪ ಚಿಪ್ಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊರಟ್ವಿ. ಅಂದವೇ ಹೋಗಬೇಕಾದ್ರೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಎಲ್ಲ ತೊಗೊಳ್ಳೋಣ ಅಂತ. ಅಲ್ಲಿ ಅಷ್ಟೊತ್ತಿಗೆ ಹಸ್ಬೆಂಡ್ ಎಷ್ಟೊಂದು ಕಲ್ಲಂಗಡಿ ಹಣ್ಣು ತರೋರು. ಆದರೆ ಈ ಸತಿ ಇನ್ನೂ ಕೂಡ ನಮ್ಮ ಮನೆಗೆ ಅವತ್ತೊಂದು ದಿವಸ ನಾನು ತೊಗೊಂಬಂದಿದ್ದಷ್ಟೇ, ಕಲ್ಲಂಗಡಿ ಹಣ್ಣೇ ತಂದಿಲ್ಲ. ಅದರಿಂದ ಅಂದವೇ ಇಲ್ಲೇ ಕಲ್ಲಂಗಡಿ ಹಣ್ಣು ಕೂಡ ಸಿಕ್ತು, ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಅಲ್ಲೇ ನಿಲ್ಲಿಸಿದ್ವಿ ನಾವು ಕೂಡ. ಆದರೆ ಟೇಸ್ಟೇ ಇಲ್ಲ ಇವಾಗ. ಅವಾಗ್ಲಂಗೆ ಹಣ್ಣು ಟೇಸ್ಟೇ ಇರೋದಿಲ್ಲ. ಎಳೆಕಾಯಿ ಕಿತ್ತೆ ಹಣ್ಣು ಮಾಡ್ತಾರೋ ಏನೋ ಗೊತ್ತಿಲ್ಲ, ಸ್ವೀಟೇ ಇರೋದಿಲ್ಲ, ಒಂಥರ ಸಪ್ಪೆ ಸಪ್ಪೆ ಇರುತ್ತೆ. ಹಾಗೆ ಹಣ್ಣು ಕೂಡ ತೊಗೊಂಡ್ವಿ. ಹಾಗೆ ಮಗಳು ಅಲ್ಲೂ ಕೂಡ ಸುಮ್ಮನೆ ಇಲ್ಲ ನೋಡಿ, ಅವಳು ಎಲ್ಲಿ ಅಂದರೆ ಅಲ್ಲಿ ಕುಣಿತಾ ಇರಬೇಕಷ್ಟೇ.
ಈ ರೀತಿ ಇತ್ತು ಇವತ್ತಿನ ನಮ್ಮ ಒಂದು ದಿನಚರಿ. ಇವತ್ತಿನ ಅಂದರೆ ಒಂದು ವೀಕ್ದೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ವಿಡಿಯೋ ಶುರು ಮಾಡೋದಿಲ್ಲ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. Good